ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ರೀಪ್ಪ. ನಾವು ನೋಡ್ರಿ ಉಣ್ಕಲ್ ಕ್ರಾಸಿಗೆ ಬಂದಿರಿ ತರಕಾರಿ ತೊಗೊಳಕ್ರಿ. ಅಲ್ಲಿ ತರಕಾರಿ ಬಂದೈತ್ರಿ, ಹಂಗಾಗಿ ಇಲ್ಲಿ ಹಚ್ಚಿರ್ತಾರೆ ಬಾರಿಪ್ಪ ಅಂತೇಳಿ ಅಂದು ಇಲ್ಲಿ ಬಂದಿರಿ ನಾವು. ನಮ್ಮ ಅಕ್ಕಾರ ಕಡಿಮೆ ಮಾಡಿ ಕೊಡ್ತಾರೆ. ತಗೋರಿಪ್ಪ ನಿಂಗೆ ಏನು ಬೇಕು ತಗೋ. ಬದ್ನಿಕಾಯಿ, ಚೌಳಿಕಾಯಿ ಅದು ಏನು ಬೇಕಂದ್ರೆ ತಗೋ. ದೊಣ್ಣೆ ಮೆಣಸಿನ್ಕಾಯಿ ಅದು ಈ ಚೌಳಿಕಾಯಿ ತಗೋ. ಜವಾರಿ ಕೊಡ್ರಿ ಅಕ್ಕ, ಚಲೋ ಇರ್ತದೆ. ಹೋಗಿ ಕೆಜಿ ಕೊಡ್ರಿ. ಏನಪ್ಪಿ ಕುತ್ಕೊಂಬಿಟ್ಟಿಯಲ್ಲ ಶಾಲಿ ಎಷ್ಟು ದೊಡ್ಡವಾಗ ಏನೋ ನಮ್ಮ ಓಣ್ಯಾಗಿದ್ದಾಗ ಏಟಿದ್ದ. ಗಂಜಿ ಮಾಡಕತ್ರಿ. ಮಜ್ಜಿಗೆ ನೋಡ್ಬೇಕಾಯ್ತು ಸುಲ್ತಾನ. ಐಸ್ ಕ್ರೀಮ್ ಮಾಡಿದ್ರ ನೀವು? ಇದನ್ನು ಮಾಡ್ಬೇಕಿತ್ತು ಮಜ್ಜಿಗೆ. ನಮ್ದು ನೀವು ಮಾಡ್ಕೊರಿ, ನಮ್ಗೆ ಹಾಂ ಲಸ್ಸಿ. ಹೋಗು ಐಸ್ ಕ್ರೀಮ್ ತಿನ್ರಿ ಸಾಕು. ಹೋಗಿ ಬಂದ್ರಿಪ್ಪ, ಅಲ್ಲಿ ಹೋಗಿ ಬರಮಟಂದ್ರೆ ಸಾಕಾಯ್ತು ಜೀವ. ಉಣ್ಕಲ್ ಕ್ರಾಸ್ ಅಂದ್ರೆ ಇಲ್ಲೇ ಐತಿ ಏನ್ರಿ ಅದು, ಅಲ್ಲಿ ಹೋಗ್ಬೇಕ್ರಿ. ಇಲ್ಲೆಲ್ಲೂ ತರಕಾರಿ ಹೆಚ್ಚಿಲ್ರಿ. ನಮ್ಮ ಸುಲ್ತಾನ್ ಜಲ್ದಿ ಬಂದ್ರೆ APMCಗಾರ ಹೋಗಿ ಬಂದ್ಬಿಡ್ತಿದ್ದೆ ರೀ. ನಾನು ತರಕಾರಿ ತಂದುಬಿಟ್ಟಿದ್ದೆ ಅಲ್ಲೇ ನಾನು. ಆಯ್ತಾ ಗಂಜಿ? ಅದಕ್ಕೆ ಏನೈತಿ ಈಗ ಹಾಕೊಂಡು ಕುಡಿಯಾಕರಿ? ಈಗ ಹಾಲು ಕ್ಯಾಂಪ್ ಕುಡಿಲೆ? ಹಾಲು ಕುಡಿಯಂಗಲ್ಲ ನೋಡು ನನಗೆ. ಮಜ್ಜಿಗೆ ಮೊಸರು ಆದ್ರೆ ಹೋಗ್ತೈತಿನ. ಓಪ 3 ರೂಪಾಯಿ 1 ಲೀಟರ್ ಲಚ್ಚಿ, ಒಂದು 200 ml ಅಮೂಲ್ ಬಟರ್ ಮಿಲ್ಕ್ ಮಜ್ಜಿಗೆ. ಬ್ಯಾ ಬಿಡಮ್ಮ, ಹಾಲದ ಅಂತೆಲ್ಲ ಹಾಲು ಹಾಕ್ಯಂಗೆ ಕುಡಿತೀನಿ ಬಿಡಿವ. ಬ್ಯಾಡ ತಗೋ. 2 ಮಜ್ಜಿಗೆ ಎಷ್ಟು ಅದಾವ? ಸಣ್ಣಗೆ ಇಟ್ಟು ಬಿಸಿ ಮಾಡೋದು, ಕುದಿಯೋದ್ರಾಗ ಬಂದ್ ಮಾಡ್ಬಿಡ. ಬಂದಾತ ನೋಡೋದು. ಅದು ಚಲೋ ಕುದಿಬೇಕಂದ್ರೆ ಅದು ಇದು ಟೇಸ್ಟ್ ಇರೈತಿ. ಇಲ್ಲ ಹಸಿ ಹಿಟ್ಟಾಗಿ ಕಲಿಸ್ತಾ ಹಾಕೈತದ ಗಂಜಿ. ಐಸ್ ಕ್ರೀಮ್ ನೋಡ್ರಿ ಇವರು ಸುಲ್ತಾನ್. ನಿಂದು ಎಷ್ಟು ಬಂದವು? ಇಷ್ಟು ಕಾಳು ಮಾಡಿಲ್ಲ ರಿಷಿ ಈಗ ನಿನ್ನ? 3 ಇದ್ದದ್ದು ತರಿಸ್ಬೇಕಿಲ್ಲ ಅದ್ರೊಳಗೆ? ಹಾಂ ಮತ್ತು ಆಪಾಗ ಇಂಥವೆಲ್ಲ ಹೆಂಗೊಂದಿದ್ದು? 153 ಎರಡು ಅನಿದ್ರಿ. ಅಯ್ಯೋ ತರ್ಸಿ ಅದು. ಇಲ್ಲಿ ನೋಡ್ರಿಪ್ಪ, ಟೈಮ್ ಅಲ್ಲಿ 1 ಗಂಟೆ ಆಗಿ ಬಂತು. ಹುಡುಗರು ಹೋರಿ ಬನ್ನಿವ ಬಿಸ್ಲಾ ನಾನು ಅಲ್ಲಿ ಅಂತ ಹೇಳಿ ಕೇಳಂಗಿಲ್ಲ ರೀ. ಒಟ್ಟು ನಾ ಮುಂದಿರ್ಬೇಕ್ರಿ ಅವ್ರಿಗೆ. ಈಗ ಅಲ್ಲಿ ಪೇಡೆ ಕೊಡೋದು, ಪೇಡೆ ಬಾಕ್ಸ್ ತೊಗೊತೀನಿ ನೋಡೋ. ನಾನು ಇಲ್ಲೇ ಬಿಟ್ಟು ಹೋಕೆ ಶಾಲೆಗೆ. ಈಗ ಸರ್ಗೆ ಪೇಡೆ ಕೊಟ್ಟು ಬರಾಕ್ ಹೋಗ್ಬೇಕ್ರಿ. ಅಲ್ಲಿ ಒಳಗೆ ತೊಗೊಂಬೋಗಿಲ್ ಬಗ್ಗೆ ನೋಡ್ತೀವಲ್ಲ, ಮನೆ ಕ್ಯಾರಿ ಬ್ಯಾಗ್ ಇಲ್ಲಿ ಇಟ್ಟಿರ್ತೇನೆ ಯಾವಾಗಾರ. ಇಲ್ಲಿ ಒಳಗೆ ತೊಗೊಂಬೋಗೊಂದು. ಅವ್ರ ಸರ್ಸ್ಗೆ ಪೇಡೆ ಮನ್ಯಾಗ ಅದಾವ್ರಿಪ್ಪ. ನಮಗಿದು ಸ್ಕೂಲ್ ಇದು ದೂರ ಆಗಲ್ಲ ರೀ. ಹಾಂ ಇದು ಕೇಕ್ ತೊಗೊಂಬರ್ತೀರ ಅವ್ರನ್ನ? ಇದಾ ಯಾವುದು? ಹೌದನ? ಮಸ್ತ್ ಇತ್ತಲ್ಲ ಕೇಕ್. ಕೊಟ್ಟು ಕಳಿಸಿದ್ರಿಪ್ಪ ನಮ್ಮ ಹುಡುಗರಿಗೆ ಅವರು. ಸೂಪರ್ ಆಗಿತ್ತು. ಇದ ನೋಡ್ರಿ ಸ್ಕೂಲ್. ದೂರ ಆಗಂಗಿಲ್ಲ, ಏನಿಲ್ಲ. ಬಾ ಅಂತಾರೆ. ಬಿಸಿಲಾಗಲ್ವ ಅಂದ್ರೆ ಕೇಳಂಗಿಲ್ಲ. ತಾವ ಅಲ್ಲಿ ನೋಡೋದು ನಾಡ್ರಿ ನೋಡವಲ್ರ. ನನಗೇನಾಗದೈತ್ರಿ. ಮತ್ತು ತುಂಬ ಹಾಸಿಗೆ ಮಕ್ಕೊಂಬಿಡ್ತೀನಿ ನಾನು. ಯಾರವ್ರು ಮಿನಿ ಬ್ಲಾಗ್? ಮಿನಿ ಬ್ಲಾಗ್ ಅಂತ ಇದನ್ನ ಹಚ್ಬಿಟ್ರಲ್ಲ ಪೇಂಟ್. ಇದು ಸುಣ್ಣ ಹಚ್ಚಾರ ನೋಡಲ್ಲ, ಏನು ಪೇಂಟ್ ಐತೆ ನೋಡ್ರಿ. HM ಸರ್ ಅದಾರದ್ರಿ, ಅವ್ರಿಗೆಲ್ಲ ಪೇಡೆ ಅದು ಕೂಡ ತಾಡ್ರಿಕಿ. ಅಯ್ಯೋ ಬೇಜಾರೇಕಿಗೆ ಅವತ್ತು ಹಿಂದಿ ಎಲ್ಲ ಬರ್ದಿ ನನ್ನ ಕತ್ತಾಡ್ರಿಕಿ. ನಾನು ಏನೋ ಮಾಡ್ಸಕ್ಕೆ ಕೊಡ್ಲೇನದ ಅಂದ್ಲರೀಕಿ. ಇವಾಗ ಹೋಗ್ಲಿ ಬಿಡುವ, ಮತ್ತೆ 2000 ರೂಪಾಯಿ ಕೇಳ್ತಾರ ಅಂತಿದ್ದು. ಅದನ್ನ ಮಾಡ್ಸಕ್ಕೆ ಎದಕ್ಕೆ ಬೇಕಾಯ್ತು ಬಿಡು ಹೋಗ್ಲಿ ಅಂತಂದು ನಾನು ಬಿಡಿಸಿದಿರಿ. ಹ್ಞೂ ರೀ, ಹೌದ್ರಿ. ಹಾಂ ರೀ. ಕಾಮರ್ಸಲ್ಲಿ ಅವಳು ತೊಂದರೆಲ್ಲ ಯಾರು ಸಂಜೆನ 95, ನೀನು 1% ಜಾಸ್ತಿ ಮಾಡ್ಬೇಕು. ಖುಷಿ ಆಯ್ತ್ರಿಪ್ಪ. ಎಲ್ಲ ಸರ್ಸ್ ಭಾಳ ಚಂದ ಇದು ಮಾಡ್ತಿರಲ್ರಿ. ಭಾಳ ಖುಷಿ. ಹ್ಞೂ ರೀ. ಕ್ಲಾಸಲ್ಲಂತೂ ಭಾಳ ಭರವಸೆ ಇಟ್ಟಿದ್ವಿ.
ಏನೋ ಕಡಿಮೆ ಆಯ್ತು ಹ್ಞೂ ರೀ ಆಕಿಗೂ ಬೇಜಾರು ಮಾಡಿದ್ರಿಕಿ ಬೇಸರ ಮಾಡ್ಕೊಬಾರ್ದು, ಖುಷಿಯಾಗಿರ್ಬೇಕು. ಬರ್ತೀವಿ ರೀ ರೀ ಕರೆಯತ್ತಾರ ನೋಡರಿಪ್ಪ ನಿನಗೂ ಕರೆಯಕತ್ತಾರ ನೋಡ ನಿಮ್ಗೆ ಕರೆಸ್ದ ಸರ್ ಟೀಚರ್ ಅವ್ರು ಅದಾರ. ಇಲ್ಲಿಲ್ಲ ಸರ್ ಟೀಚರ್ ಕೊಟ್ರ ಆಮೇಲೆ ಕಡೆ ಕಾಲೇಜ್ ಮೇಡಮ್ ಅವ್ರು ಕುಂತಾರ ಈಗ ಶಾಲೆ ಇರಲಿಲ್ಲ ಅಂತ ಹೇಳಿದ್ರೆ ಗದ್ದನೇ ಇರಂಗಿಲ್ಲ ರೀ. ಅರ್ಶಿ ಅಂತ ಹಾಕ್ಯಾರ ನೋಡ್ರಿ ಶಾಲೆ ಒಳಗೆ ಬ್ಯಾನರ್. ಕಾಲೇಜ್ ಟಾಪರ್ಸ್ ಅಂತ ನೋಡ್ರಿ ಇವ್ರು. ಇದ ತಿನ್ನು ಆಗ್ಬಿಟ್ಟಿದ್ರೆ ನಮ್ಮ ಅರ್ಶಿ ಅಂದ ಸ್ಕೂಲ್ ಹಚ್ಚದ ಫ್ಯಾಷನ್ ಡಿಸೈನಿಗೆ ಹಚ್ಬೇಕಂದ್ರೆ ಅಮ್ಮ ಬೇಡ ಅಂದ್ರೆ ಮೊದಲೇ ಮಾತ್ರಿ ಹುಬ್ಳಿ ಒಳಗೆ ನಾ ಎಲ್ಲ ಕಳ್ಸಂಗಿಲ್ವಾ ಬಸ್ ಹತ್ತದ ಬಸ್ ಹೇಳೋದು ಬೇಡ ಅಂತ ನಿನ್ನೆ ಜಗಳ ತೆಗೆದ್ರೆ ನಮ್ಮ ಅರ್ಶಿ ಊಟನೇ ಮಾಡಿಲ್ಲ ರೀ ಒಂದಿನ ಪೂರ. ಎಲ್ಲಿ ಹಚ್ಬೇಕು ನಾನು ಅಂತಂದು ಇಲ್ಲಿ ನೋಡಿದ್ರೆ ಕಾಲೇಜಿನ ಟೀಚರ್ಸ್ ಸರ್ಸ್ ಎಲ್ಲರೂ ಫೋನ್ ಹಚ್ಚಕತ್ತಾರೆ ನಮಗೆ ರೀ. ಆಮೇಲೆ ಟೀಚರ್ನೂ ಹೇಳಿದ್ರಿ ಈಗ ಬೇಡ ಅರ್ಶಿ ನೀನು ಹಚ್ಚಬೇಡ ಎಲ್ಲಿ ಇಲ್ಲೇ ಬರ್ಬೇಕು ನೋಡು ಅಂತಂದು ಹೇಳಿಲ್ಲ ಭಾಳ ಇದು ಮಾಡಾಕತ್ತಾರೆ ರೀ. ಆಯ್ತು ತಗೊಳ್ರಿಪ್ಪ ಅಂತ ಹೇಳಿ ಬಂದಾಡ್ರಿ ಕಾಮರ್ಸ್ ಕಲಿತಾಳ್ರಿ ಈಗ ಅರ್ಶಿ ರೀ ಕಲಿತಿಲ್ವಾ? ಹಾಂ ಇವತ್ತು ನಾವು ಮದುವೆಗೆ ಹೋಗ್ಬೇಕ್ರಿಪ್ಪ ಒಂದು ಬಿಡ್ಲಾರ್ದು ಮದುವೆ ಬಂದೈತ್ರಿ. ಬಿಸ್ಲಾಗ ಹೋಗಿ ಬಂದ್ರೆ ರಾತ್ರಿ ಹುಡುಗರು ಬೇಡ ಅಂತ ಹೇಳಿದ್ರೆ ಕೇಳಂಗಿಲ್ಲ. ತಣ್ಣನ ನೀರು ಜಾಕ ಮಾಡಿಬಿಡ್ತೀನಿ ರೀ. ತಣ್ಣ ನೀರು ಜಾಕ ಮಾಡಿದ್ನಿ ಅಂದ್ರೆ ಸ್ವಲ್ಪ ಸಮಾಧಾನ ಅನ್ಸುತ್ತೆ. ಕರೆಂಟ್ ಒಂದು ಹೋಗೇ ಬಿಟ್ಟದ್ದು ಎಷ್ಟೊತ್ತನ ಕರೆಂಟ್ ಒಂದಿದ್ದಿಲ್ಲ ನಮ್ಮ ಮನೆ ಒಳಗೆ ರೀ. ಪೂರ ಕತ್ಲದಂಗೆ ಐತೆ. ಮತ್ತು ಅದ್ರ ಸೆಕ್ಕಿ ಬಂದ್ರು ಒಂದಿಟ್ಟು ಫ್ಯಾನ್ಯಾಗ ಅಲ್ಲಿ ಫ್ಯಾನ್ ಹಚ್ಚಿರಿ ಈ ಕಡೆ ಕುಂತಿರ್ತೀವಿ ನಾವು ಒಂದು ಸ್ವಲ್ಪ ಅದ್ರ ಗಾಳಿಗೆ ಬೇಡ ಅಂತಂದು ಯಾಕಂದ್ರೆ ಕಣ್ಣ ನೀರು ಬರಾಕತ್ ಬಿಡ್ತಾವೆ ನಾವು ಫ್ಯಾನಿಂದ ರೂಢಿನೇ ಇಲ್ರಿ ನಮಗೆ. ಹಂಗಾಕೈತ್ರಿ ಫ್ಯಾನ್ ಅಂತಂದ್ರೂ. ಅರಿಪ ಎಲ್ಲಿ ಹೋದ್ಲರ್ಷಿಯ ನಾವಲ್ಲಿ ನೀವು ಅಲ್ಲಿ ನಾಕತ್ತಾರೆ ಅವ್ರ ಮದಿಗೆ ಅಮ್ಮ ತಲೆ ಬಚ್ಚಿ ಹಾಕತ್ತಾರೆ. ಈಗ ಅವ್ರು ಜಾಕ ಮಾಡಿದ್ರಮ್ಮ ಅವರು ತಣ್ಣೀರ ನಾವು ಒಂದೆರಡು ಸೀರೆ ತಣ್ಣೀರ ಜಾಕ ಮಾಡಿ ಬರೋಬ್ಬರ ರೆಡಿ ಹಾಕಿವ್ರಿಪ್ಪ. ಈಗ ಇಲ್ಲ ಅರ್ಶಿ ಅವಲ್ಲಂತ್ರಿ ಮದುವೆ ಬರಕ್ಕೆ ನಾವು ರೆಡಿ ಆದ್ರಾಗಲ್ಲ ಅಲ್ಲಿ ಮನೇನ ನಾವು ರೆಡಿ ಆಗಾಕನ್ನಕೇನ್ರಿಪ್ಪ ನಾನು ಅಂಕ್ರೆ ಏನಿಲ್ಲ ರೀ ಡೈಲಿ ವೇರಿಂದ ಸೀರೆ ಹುಟ್ಟೀನಿ ರೀ ಬುರ್ಕ ಹಾಕೊಂಡು ಹೊಂಟ್ಬಿಡ್ತೀನಿ ರೀಪ್ಪ. ಈಗ ರೆಡಿ ಆಗೋವಂಥ ಇದ್ರೊಳಗಿಲ್ಲ ನಾನು ಯಾಕಂದ್ರೆ ಭಾಳ ಹೇಳೋಗ್ಯಾರ ಮದುವೆಗೆ ರೀ. ಈಗ ನಾನು ಅಲ್ಲಿ ಅಂದ್ರೆ ಈಗ ಅಮ್ಮ ಹೋಗಲ್ರಿ ಆರಿಪ ಹೋಗಲ್ರಿ ಬಿಟ್ಕೊತಂಬಿಡ್ತಾರೆ ಈಗ ಅವರು. ಅಮ್ಮಗೆ ಜುಲ್ಮಿ ಮಾಡಿ ಬರ್ರಿ ಅಂತಂದು ಹೇಳಿದ್ಮೇಲೆ ಜುಲ್ಮಿ ಮಾಡಿ ಅಮ್ಮ ಸೀರೆ ಉಟ್ಕಲ್ರಿ ನೀವು ಊಟಕ್ಕೆ ಹೇಳ್ರಿ ಮತ್ತು ಎಲ್ಲದ ನೋಡ್ರಿ ಎಲ್ಲದ ಹೇಳಿದ್ರೆ ತೊಗೊಂಬಂದು ಕೊಡ್ತೀನಿ ರೀ. ನಮ್ಮ ಮಾರಿಪ್ಪನು ಬುರ್ಕ ಹಾಕೊಂಡ ಅಂತಂದ್ರೆ ಡೆಲಿವರಿನೂ ಅರ್ಬಿ ಉಟ್ಕೊಂಡ್ರೆ ಬುಗ್ರಿಕಿನ ಹೋಯ್ತಿಲ್ಲ ಚಲೋ ಹಾಕೊಂಡ್ಯಾನ ಮತ್ತು ಬುರ್ಕ ಬಿಡೋಕಿಲ್ಲ. ನಾವು ಅಮ್ಮಗೆ ನಾನು ನೆನಪು ಮಾಡಿದೆ ಅಂತ ಹುಡ್ಗ ಹಾಕತ್ರ ಏನು ಹಂಗೆ ಮುಕ್ಕೊಂಬಿಟ್ಟಿದ್ರಿ ಅವ್ರು. ನೆನಪಿತ್ತಿಲ್ಲ ಸೀರೆ ಹುಡ್ಗಾದ್ರಿ ನಿಮಗೆ ಆಟ ಅಣ್ಣಾರ ಬರಲಿಲ್ಲಲ್ರಿ ಇನ್ನು ಇಲ್ಲ ಅಮ್ಮ ಹತ್ತಕತ್ರಾಗಲಿ. ಇಲ್ಲಿ ಬಂದು ನೋಡ್ರಿಪ್ಪ ನಾವು ಮದುವೆ ರೀ ನಮ್ಮ ತಾಜ್ನಗರ್ ಹಾಲಿಗೆ ರೀ. ನಮ್ಮ ಇವರು ಬರತ್ತಾರೆ ಈಗ ಜಯರಾರು. ಬರ್ರಿ ಕುಂದ್ರಂ ಬರ್ರಿ ನಾನು ಆರಿಪ ಕುತ್ಕೊಂಡಿರಿ. ನಮ್ಮ ಜಯರಾರು ಬರ್ಲಿಲ್ಲ ನಮ್ಮ ಅಪ್ಪ ನಮ್ಮ ಜಯರ ನೀವು ಆಟೋ ಹೊತ್ತ ಮುಂದೆ ಹೇಳುವ ಇದ್ರಾಗಿ ಹಾಕಿ ಹೇಳಿದ್ವಿ ಇನ್ನೂ ಬರಾಕತ್ತಿಲ್ಲ ರೀ ಅವರು. ನೋಡ್ರಿ ಬಂದಿರಿ ನಾವು ಡೆಕೋರೇಷನ್ ಮಸ್ತ್ ಮಾಡ್ಸಾರಲ್ಲ ಚೆಂದಾಗೈತಿ. ಬಂದ್ರಿಪ್ಪ ನಮ್ಮ ಅಪ್ಪ ನಮ್ಮ ಬಾಬಾರಿ ಬರ್ರಿ ನಿಮ್ಗೆ ವೇಟ್ ಮಾಡತ್ತೀರಿ ನಾವು ಮ್ಯಾಲೆ ಅಂತ ಹಚ್ಕೊತ್ಕೊಂಡ್ ಬಂದೀವಿ ನಾವು. ಬಂದ್ರೆ ನೋಡ್ಲಿ ನಿಮ್ಮ ಬಡಿ ಮರ ಬಂದ್ರೆ ನೋಡಿ ಬಡಿ ಮರ ಅಂತೇಳಿ ಅಂತ ಇವ್ರವ ಬರಲಿಲ್ಲ ಹೌದಂತ ಯಾಕಂತ ಬರ್ರಿ. ನಮ್ಮ ಅಮ್ಮಂದು ಊಟ ಹತ್ರ ಆಗಲಿಗೆ ಪರಿಚಯ ಮಾಡ್ಕೊಡಕತ್ತಾರೆ ನಮ್ಮ ಮಗಳಿಗೆ. ಅವ್ರು ಏನು ಮಾಡತ್ತಾರೆ ಹುಡುಗರು ಜಗಳ ಮಾಡತ್ತಾರ ನೋಡವ. ಸೊಪ್ಯ ಮಗಳಿಗೆ ಏನು ಮಾಡಾತಿದ್ರಿ ಸೊಪ್ಯನ ಮಗಳು ಸೊಪ್ಯ ಮಕ್ಕೊಂಡಿದ್ರಿ. ಈಗೆಲ್ಲಾರ್ದು ಊಟ ಹಾಕತ್ರಿಪ್ಪ ಈಗ ಸೋನ ಆಗಲಿಗೆ ತಾಯಿ ಮಕ್ಳು ಇಲ್ಲಿ ಬಂದ್ರೆ ನಾ ಅಲ್ಲೇ ಹುಡ್ಕಾಕತ್ತಿ ಒಳಗೆ ನಿಮ್ಮನ್ನ ಅಲ್ಲೇ ಹುಡ್ಕಾಕತ್ತಿ ನಾವು ಒಳಗೆ. ಇಲ್ಲಿ ಯಾವ ಆಟೋನ ಇಲ್ಲ ಇಲ್ಲಿ ಸುಳ್ಳ ಬಿಸಿಲ ನಿಂದ್ರಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅಂತಂದ್ರೆ
ಬರ್ರಿ ನಾಮ ಗೋಲ ತಿನ್ನಕತ್ತಾರ ಏವಲ್ಲ ನನಗೆ ಬೇಡ ಬರೀ ಮೀ ಗೋಲಾ ಒಂದು 5 ತಗೊಂಬಾರಮ್ಮ ಇದು ಹಸಿವು ತಗೊಂಡ್ರೆ ಆಕಿ ನೋಡಲ್ಲ ಚಲ್ಕೊಳಕತ್ಲ ಅಂಗಿ ಮೇಲೆ ಹ್ಞೂ ತಗೋರಿ ಬಡೇ ಮಿಲ್ಲ ನಮ್ಮ ಮಕ್ಳು ತಿನ್ನಂಗಿಲ್ಲ ರೀ ಅವ್ರು ನನಗೆ ಇನ್ನೂ ನಡೀತಿದ್ದೆ ತಿನ್ನಂಗಿಲ್ಲ ಅಂದ್ರೂ ಹಾಂ ಬಿಸಿಲಿಗೆ ತಿಂದ್ರೆ ಕಡಿಮೆ ನಮ್ದು ಆಟೋ ಬಂತು ಹೋಗಿ ಬರ್ತೀವಿ ನೋಡಿ ನಾವು ಅಪ್ಪ ಬರ್ರಿ ಮಾಡ್ಕೊ ಹರ್ಷಿಯಾಗ ಒಂದು ತಗೊಮ್ಮ ಹರ್ಷಿಯಾಗ ಒಂದು ತೊಗೊಂಬಿಡು ಯಾಕಂದ್ರೆ ಹ್ಞೂ ತಗೊಂಡು ಬುರ್ಕಾ ತಗೊಂಡು ನೀವು ಬರ್ತೀನಿ ಅಪ್ಪ ಬಾಯ್. ನಮ್ಮ ಕಡೆ ಅಂತೂ ಝಳ ಅಂದ್ರೆ ಝಳ ಎಷ್ಟು ಝಳ ಹೊಡ್ಯಾದೈತಿ ಬೆಂಗಳೂರು ಮಳೆ ಆಗೈತಿ ಅಂತ ಇವತ್ತು 4 ಗಂಟೆ ಅಂತ ಒಬ್ಬರು ನನಗೆ ವಿಡಿಯೋ ಕಳ್ಸ್ಯಾರ ಮಳೆ ಆಗೋದು. ಇಡ್ಲಿ ರವೆ ಹಾಕ್ಯಾಡ್ರಿ ಯಾರಿಪ್ಪ ಅದಕ್ಕೆ ಅರ್ಶಿಯಾಗ ಅವು ತೊಳಿಮು ಒಂದು 2 ನೀರಿಲ್ಲನ್ನ ಅವು ನೀರು ಚೆಲ್ಲಿ ಇನ್ನೊಂದು ನೀರು ಹಾಕೊಂಡು ಇದು ಮಾಡಿ ತೊಳಿ ಅವ್ನು ನೋಡಿ ಧೂಳು ಇರ್ತಾವೆ ಹಾಕಿ ತೊಳೆದು ನೆನೆ ಹಾಕಿಲ್ಲ ನೋಡೋಕೆ ಹಂಗೆ ನೀರು ಹಾಕ್ಬಿಟ್ಟು ಅವನು ಅವ ಸ್ವಚ್ಛ ತೊಳೆದು ಮಿಕ್ಸಿ ಮಾಡ್ಕೊಂಡು ನನಗೆ ನಾನು ಆಮೇಲೆ ಕಡೆ ಅದು ಮಿಕ್ಸ್ ಮಾಡಿ ಇಡ್ತೀನಿ ಅಂತ ಅದು ಉದ್ದಿನ ಬೇಳೆ ಹಾಕಿ ನೀರು ಇಡ್ಲಿ ರವೆದಾಗ ನೀರು ಬಸ್ತು ಇಡಾಕತ್ತಾಳ್ರಿ ಅರ್ಶಿಯ ಕೂಡ ಮಿಕ್ಸ್ ಮಾಡಾಕತ್ತಾನ ಉದ್ದಿನ ಬೇಳೆ ಹಾಕಿ ಆ ಫ್ರಿಜ್ನಾಗ ಇಟ್ಟಿಯಲ್ಲ ಇವ ನಿನ್ನೆ ಹಾಕಿ ಅದನ್ನು ಕಡೆಗೆ ಇಡಬೇಕಿಲ್ಲ ಅದನ್ನ ಚಲೋ ಹೊತ್ತನೆ ಮಿಕ್ಸ್ ಮಾಡಿ ಬಂದು ಎಲ್ಲ ಹಿಟ್ಟಿಗೆ ಉದ್ದಿನ ಬೇಳೆದಾಗ ಗಂಟು ಇರಬಾರ್ದು ನೋಡೋದ ಮಿಕ್ಸ್ ಮಾಡಿ ಇಟ್ಬಿಡ. ಹಾಂ ಹೂ ಚಂದ ಅದು ಬಿಡು ಅರಿಪ್ಪ. ಏನು ಹುಡುಗಕತ್ತಿದ್ದಾರೆ ಫ್ರಿಜ್ನಾಗ ಅಡಿಕೆಯಲ್ಲಿ ಹೌದು ಒಂದು ಸ್ವಲ್ಪ ತಂಬಾಕು ಇಟ್ಕೊಂಡ್ಬಿಡು ಹಂಗಾದ್ರೆ ವಿಟಮಿನ್ ಇರಂಗಿಲ್ಲ ತಂಬಾಕಿನೊಳಗೆ ಅಡಿಕೆಯೊಳಗೆ ಇರೈತಿ. ದಾದಿ ಕೋಡು ಸೇರ್ಕೊಂಡು ಅಡಿಕೆಯಲ್ಲಿ ತಿನ್ನೋದು ಕಳಿಸ್ಬಿಡ್ರಿ ದಾದಿ ಮತ್ತೇನು ಐತ್ರಿ ಈಗಿಗೆ ಸಣ್ಣಕ್ಕಿದ್ದಾಗಿದ್ದಾನ ಹೌದಿಲ್ಲ ಅವ್ರು ಅರಿವಿ ತೊಗೊಂಡವ್ರಿ ಅವ್ನು ಮೊದಲು ನಾನು ಒಂದು 3 ಬದ್ನಿಕಾಯಿ ತೊಗೊಂಡೀನಿ ರೀ ಇಲ್ಲಿ ಪಲ್ಯ ಮಾಡ್ಬೇಕು ಇದು ತರಕಾರಿದಲ್ಲೇ ಇಟ್ಬಿಡೋದ್ರೊಳಗೆ ಇದು ಪಲ್ಯ ಮಾಡಿ ಅನ್ನ ಮಾಡಿ ಇಡ್ತೀನಿ ರೀ ನಾನು ಬಂದು ಬೇಕಂದ್ರೆ ರೊಟ್ಟಿ ಮಾಡೋಲ್ರಿ ಬೇಡಂದ್ರೆ ಬಿಡೋಲ್ರಿ ಯಾರು ಹರ್ಷಾಗ ಯಾರು ಅಂದ್ರೆ ಕರಗದ ಅಂತಂದು ನೀನು ಅಂಜಲ್ಲ ಬೆಳ್ಳ ಕಾಣಕೈತಿ ತಗೋರು ಅಂತಂದು ಹಂಗೆ ಅಂದೆ ನಾನು ಬಿಸಿಲಾಗದ ಹೋಗೋದು ಬರೋದು ಶಾಲಿಗೆ ಇದಾಕೈತೆ ಹೊರಗೆ ಅಡ್ಡಾಡ್ತಿದ್ಲು ಈಗ ಮೊದಲು ಆಟ ಆಡ್ತಿದ್ಲು ಈಗ ಬಿಟ್ಟ ಆಕಿ ನಾನು ಸಾಲ್ಗಪ್ಪ ಇಬ್ರು ಅಶ್ಯಾಂಕ ಕಲರ್ ನಂದು ಸೇಮ್ ನೀ ಸ್ವಲ್ಪ ಬೆಳ ಹಾಕಿದ್ದು ನೋಡ ಅಂತ ಹರ್ಷ ಮತ್ತೆ ಸೇಮ್ ಇಲ್ಲ ಮತ್ತೆ ಬಿಡು ಮತ್ತೆ ಇವಾಗ ಕಾಲೇಜಿಂದ್ರಿಪ್ಪ ಕಾಲೇಜಿಂದ ಭಾಳ ಟೆನ್ಷನ್ ಆಗೈತೆ ನಂಗೆ ನಮ್ಮ ನನಗೆ ನಾ ಹೇಳಕತ್ತೀನಿ ರೀ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹೆಚ್ಚು ಅಂತ ಹಾಕತ್ತೀನಿ. ಈಗ ಕಮೆಂಟ್ ಏನು ಮಾಡತ್ತಾರ ಎಲ್ಲರೂ ಸೈನ್ಸ್ ಹಚ್ಚಿರ ಏನಾಗ್ತಾರ ಕಮೆಂಟ್ ಎಲ್ಲರೂ ಒಟ್ಟು ಸೈನ್ಸ್ ಹಚ್ಚ ನೀನು ಅಂತ ಸೈನ್ಸರ ಮಾಡು ಕಾಮರ್ಸರ ಮಾಡು ಒಟ್ಟು ಕಾಲೇಜ್ ಹಚ್ಚ ಮಾದು ಇದು ಫ್ಯಾಷನ್ ಡಿಸೈನರ್ ಬೇಡ ಅನ್ನಕತ್ತಾರ ಅವರು. ವರ್ಷ ಕಾಲ ಹಿಂಗೆ ನೋವಾಗಿತ್ರ ಅದು ಕೊಳ್ತಿತ್ತಿದೆಲ್ಲ ಎಲ್ಲ ಕಟ್ ಅದ್ಯಾಕೆ ಕೊಳ್ತೈತಿ ಅಯ್ಯೋ ಬಿಡು ನೀನು ಹಂಗೆ ಇರ್ತಿದ್ದೇನ ಇದೆಲ್ಲ ಕೊಳ್ತಿತ್ತು ಎಲ್ಲ ಕಟ್ ಮಾಡ್ಕೊಂಡೇನಿ ಇಲ್ಲಿ ಮಠ ಹೊಲಸ್ಕೊಂತಾರ ಬಳಗ ಅದು ನೋವಾಗಿ ತೊಟ್ಟ ಮತ್ತೆ ಎಲ್ಲ ಹೆಂಗೆ ಕಟ್ ಮಾಡ್ಕೊಳ್ತೀನಿ ಹಂಗೆ ಸಮಾಧಾನ ಆಗತೈತಿ. ಮಣ್ಣು ಕುಂತಿರ್ತದ ಒಳಗೆಲ್ಲ ಹಂಗಾಗಿ ಇದಾಗ್ತೈತಿ. ಏನಾತಿ ಅಚ್ಚನ್ ಹರಿಕತಿ ಅಷ್ಟೇ ಅಂದ ಪಾಪ ಹುಡುಗಿಗೆ ಸಣ್ಣಗೆ ಮಾಡಿಟ್ರಿ 2 ದಿನದಾಗ ನಾನು ಇದು ಮಾಡಿಲ್ಲ ಅಂತೀನಿ ನಾನು ಸಣ್ಣಗೆ ಮಾಡಿಟ್ರೆ ಹುಡುಗಿಗೆ 2 ದಿನ ಅಳಿಸಿ ಅಳಿಸಿ SLC ಮುಗಿದ್ರೊಳಗೆ ಕಾಲೇಜಿನ ಒಂದು ಸರ್ ಇನ್ನು ಕರೆ ಕಳಿಸಿದ್ರ ಶಾಲಿಗೆ ಹೋಗಿದ್ದಲ್ಲಿ ಇವತ್ತು ಫೋನ್ ಹಚ್ಚಿದ್ರಲ್ಲ ಇದ್ರ ಸರ್ನ ಕನ್ನಡ ಸರ್ ಕಾಲೇಜಿಂದ ಕಾಲೇಜಿನ ಸರ್ ಹಚ್ಚಿದ್ರಲ್ಲ ಎಲ್ಲೂ ಹಚ್ಬೇಡ್ರಿ ಹೊರಗೆ ಅಂತೇಳಿ ಅದು ಕಾಲೇಜ್ ಚಲೋ ಐತ್ರಿ ಆರ್ಟ್ಸು ಕಾಮರ್ಸ್ 2 ಐತಿ ಆದರೆ ಫೀಸ್ ಕಡಿಮೆ ಫೀ ಕಡಿಮೆ ಇತ್ತು ಅಲ್ಲಿ ಅದು ಚಲೋ ಈಗ ಹೊರಗೆ ಎಲ್ಲತ್ರ ಹೋದ್ರೆ ಒಂದು 25-30 ಸಾವಿರ ರೂಪಾಯಿ ಬೇಕ್ರಿ ಇಲ್ಲಾದ್ರೆ ಕಡಿಮೆ ಐತಿ ಇಲ್ಲಾದ್ರೂ ಒಂದು 8,000 ರೂಪಾಯಿ ನಾವು ತಿಂಗಳ ತುಂಬೋದ್ರಿ ತುಂಬೋದ್ರಿ ನಡ್ದೈತಿ ತುಂಬಿಸ್ಕೊಂತಾರೆ ಹಂಗೆ ಇದು ಮಾಡಂಗಿಲ್ಲ ರೀ
ತುಂಬಿಸ್ಕೊತಾರೆ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ತುಂಬ್ರಿ, ತಿಂಗಳು ಅಂತಾರೆ. ಭಾಳ ಏನಿಲ್ಲ, 8,000 ರೂಪಾಯಿ ಅಂದ್ರಲ್ಲ ಅವ್ರು, 8,000 ರೂಪಾಯಿ ಅಂತ ಕಾಮರ್ಸ್ಗೆ ರೀ ಹಚ್ಚಿಬಿಡ್ತೀರಿ ಇಲ್ಲಿ, ಹೌದಿಲ್ಲ? ಇಲ್ಲ ನಾನು ಆಚೆ ಕಡೆ ಅನ್ನಕ್ಕಿಟ್ಟೀನಿ, ಇದು ಬ್ಯಾಳಿಗೆ ಇಟ್ಟೀನಿ ರೀ. ಈ ಕಡೆ ಬದ್ನಿಕಾಯಿ ಪಲ್ಯ ಮಾಡಕ್ಕೆ ಇಟ್ಟೀನಿ. ನಮ್ಮ ಮನೆಯವ್ರು ಎಳ್ನೀರು ತೊಗೊಂಬಂದಾರೆ. ಎಳ್ನೀರು ಕುಡಿ ಬಾ ಅಂತೇಳಿ ಅಂದ. ತೋರಿ ನಾನು ಇದು ಸಾರು ಪಲ್ಯ 2 ಮಾಡಿದೆ ರೀ. ನಾನು ಇದೊಂದು ಸ್ವಲ್ಪ ಕಸ ಗುಡಿಸಿ ಸುಮ್ಮನೆ ಕೂತ್ಕೊಂಡೆ. ಅರಿಶಿಯ ಬಂದು ಬಟ್ಟೆ ತೊಳೆದು ಹಾಕಿ ಆಕಿ ಹೇಳಿದೆ ಅನ್ನಕ್ಕೆ ಇಟ್ಬಿಡೋ ಒಂದಿಟ್ಟು ಬಿಸಿ ಅನ್ನ ಅಂತಂದು. ಅರಿವಿನ ಜಗ್ಗ ಆಗ್ಬಿಟ್ಟವ್ರಿ ಇಲ್ಲಿ. ಇಬ್ಬರು ಕೂಡ ಹೋಗಿದ್ರಿ ಅಕ್ಕ ತಂಗಿ. ಆದ್ವಾ ಅದ ಒಗ್ಯದ ಆದವಲ್ಲ. ಹಾಂ ಹಾಕು ಒಣ ಹಾಕೋದೈತಲ್ವ ಇಲ್ಲಿ ನಾ ತಾಡ್ರಿಕೆ. ನಾನೀಗ ಎಳ್ನೀರು ಕುಡಿದೆ, ಏನು ಊಟನೇ ಬೇಡ ಅನ್ನಿಸ್ಬಿಡುತ್ತೆ ನನಗಂತ. ಈಗ ಅಲ್ಲೇ ಉದುರಾಗಿತ್ತು ಅನ್ನ ರೀ ಅದು. ಮತ್ತು ಅವತ್ತಿನಾಗಿಂದ ಅನ್ನ ಅಂತಂದ್ರೆ ಸ್ವಲ್ಪ ಉದುರ ಇರ್ತೈತ್ರಿಪ್ಪ. ನಮ್ಮಂಗೆ ಮೆತ್ತ ಮಾಡ್ಬೇಕು. ನಮ್ಮ ಮನ್ಯಾಗ ಆದ್ರೆ ನಮ್ಗೆ ಹೆಂಗೆ ಬೇಕು ಹಂಗೆ ನೀರು ಹಾಕೊಂಡು ಮೆತ್ತ ಮಾಡ್ಕೊತೀವಿ. ಉದುರಿ ಇತ್ತ ಸ್ವಲ್ಪ ಊಟ ಮಾಡ್ಬೇಕಿದ್ದೀರಿ. ಅದು ಸ್ವಲ್ಪ ಉದುರಿ ಇತ್ತಲ್ರಿ, ಹಾಗಾಗಿ ಅದು ನನಗೆ ರಗಡಾಗ್ಬಿಡ್ತು ರೀ ಅನ್ನ. ಆಕೆ ಅರ್ಶಿಯ ಅನ್ನ ಐತವ ಅಂತಂದ್ರೆ ತಡಿಮಾ ಸ್ವಲ್ಪ ಬಿಸಿ ಅನ್ನ ಇಡ್ತೀನಿ, ನಿಮ್ಗೆ ಹಾಕೈತಿ, ಅಮ್ಮಗೆ ಹಾಕೈತಿ, ಅಮ್ಮರಿಗೆ ಹಾಕೈತಿ ಅಂತಂದು ಇಡಾಕತ್ತಾಡ್ರಿಪ್ಪ. ಸ್ವಲ್ಪ ಹಾಕೊಂಬ ಅರ್ಶಿಯ, ಅರ್ಶಿಯ ಸ್ವಲ್ಪ ಹಾಕೊಂಬ. ಮಮ್ಮಿ ಹೇಳ್ವಾ ಮಕ್ಕೊಂಡೆಲ್ಲಿ ಅರ್ಬಿ ಒಣಗಿ ಹಾಕೋದು ಆತ ಎಲ್ಲ ಆತ. ನಾನು ಇದು ಮಾಡಿ ಹಾಕಿ ಅನ್ನಕ್ಕೆ ಬಂದೆ. ಅನ್ನಕ್ಕೆ ಇಟ್ಟನೆ ಅವಂಗೆ ಹಸಿ ಪುಗ್ನ ಊಟ ಕೊಡ್ಬೇಕಂತೀವ. ಬದ್ನಿಕಾಯ್ದು ಚಟ್ಟ ಹಚ್ಕೊಡ್ಬೇಕಂತ. ಅವು ಬದ್ನಿಕಾಯಿ ಬೇಡ ಅಂತ, ಅದ್ರ ಸಿರವ ಹಾಕಿ ಕೊಡ್ಬೇಕಂತ. ಆಯ್ತಡಿ ಹಾಕ್ಕೊಡ್ತೀನಿ ಆಮೇಲೆ ಕುಂತಾನ ಆಯ್ತು ಕಲಿಸ್ಕೊಡ್ಬೇಕಂತ ನಾವು. ಹೇಳುವ ಹೇಳ್ಬೇಕು ನೀನೀಗ. ಏನು ಹೇಳೇವ? ಅರ್ಷಾಗ ಕಮೆಂಟ್ ಮಾಡತ್ತಾರ ಮನೇಲಿಂತಾನು, ಹೆಂಗೆ ಓದಿದ್ಲು ರೇಖಿ ಹೇಳ್ರಿ ನಮಗೂ ಹೆಲ್ಪ್ ಆಕೈತಿ. ಅರ್ಶಿಯನದ ಇದ್ರಾಗೂ ಬಂದಿರತಿ, ಮತ್ತು ಸಕುಮಿನಿ ಕಿಚನ್ ಒಳಗೆ ಹಾಕ್ಯಾರ ಇವತ್ತು. ಅರ್ಶಿ ಹೆಂಗೆ ಓದಿದ್ಲು ನಮಗೂ ಹೇಳ್ರಿ, ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಂದು. ಏನಿಲ್ರಿಪ್ಪ ಹಿಂದಿನ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಅರ್ಶಿ ಹೆಂಗೆ ಓದ್ಯಾಳ ಅಂತಂದು. ಪಾಪ ನನಗೆ ಸಂಕಟ ಆಕಿತ್ರಿಪ್ಪ. ನಾನು ನೋಡ್ರಿ 4 ದಿನ ಆರಾಮಿದ್ದ, 4 ದಿನ ಆರಾಮಿರಂಗಿಲ್ಲ. ಕೆಲಸ ಮಾಡ್ಕೊತಾನೆ ನನ್ನ ಮಗಳು ಓದ್ಕೊತಾನೆ ಪಾಸ್ ಆತ್ರಿಪ್ಪ. ಶಾಲೆ ಫಸ್ಟ್ ಬಂತು. ಅದೊಂದು ಬೇಕಾಗಿ ನನಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಆಗುತ್ತೆ ನನಗೆ. ಆಕೆ ರಾತ್ರಿ ಓದೈಕ್ರಿ. ಆಕೆ ಹಗಲೆಲ್ಲ ಕೆಲಸದ ನಾವು ಇದು ಮಾಡೋದಕ್ಕೆ ಆಕೆಗೆ ಸರಿ ಅನಿಸುತ್ತೋ ಇಲ್ಲ ಗೊತ್ತಿಲ್ಲ. ರಾತ್ರಿ ಎಲ್ಲ ಓದೈಕ್ರಿ. ರಾತ್ರಿ ಓದೈಕ್ರಿ, ಬೆಳಿಗ್ಗೆ ಎದ್ದು ಓದೈಕ್ರಿ. ನಸನೆಗೆ ಅವಾಗ ರಂಜಾನ್ ಇತ್ತಲ್ಲ ಅವಾಗೂ ಓದ್ಯಾಳ. ಅವಾಗ ರೀ ರಾತ್ರಿ ಊಟ ಮಾಡ್ತಿದ್ದಿಲ್ರಿ ಆಕೆ. ಅವಾಗ ರಂಜಾನ್ ಇತ್ತು ಚಲೋ ಆಗೈತದ, ರೋಜಾ ಇದ್ದ. ಯಾಕಂತ ಹೇಳಿದ್ರೆ ಬೆಳಗ್ಗೆ ಹೇಳ್ತಿದ್ವಿ 4 ಗಂಟೆಗೆ, ಅವಾಗ ಸರಿ ಮಾಡ್ಕೊಂಡು ಊಟ ಓದ್ಕೊಂಡು ಕುಂದ್ಬಿಟ್ಟಿದ್ಲಕ್ಕಿ 4 ಗಂಟೆ. ಓದ್ತಿರಲ್ಲ ಅದ ತಲೆಗೆ ಹತ್ತದ್ರಿ. ಬೆಳಿಗ್ಗೆ ಓದಿದ್ದ ಮತ್ತು ಓದಿದ್ದನ್ನು ಒಂದು 10 ಸಲ ನೀವು ಬರೋದು ತೆಗೀರಿ ಅಂದ್ರೆ ತಲೆ ಒಳಗೆ ಉಳಿತೈತ್ರಿ. ಅದು ನೀವೇನು ಓದಿರ್ತೀರಿ ಅದನ್ನ ಒಂದು 10 ಸಲ ಬರೋದು ತೆಗಿಬೇಕ್ರಿ. ಏನಾಗಂಗಿಲ್ಲ, ಏನು ಯಾವ ಕಡೆ ಕುಂದು ಟೈಮ್ ಇದಾಕರತಿ. ಒಂದು 10 ಸಲ ಬರೋದು ತೆಗಿಬೇಕ್ರಿ. ಆಕೆ ಗಣಿತೊಳಗೆ ಸ್ವಲ್ಪ ಇದದ ಅಂತಂದ್ರೆ ಒಂದೊಂದು ಲೆಕ್ಕನ ಎಷ್ಟೋಷ್ಟು ಆಕೆ ಬರೋದು ತೆಗದ್ರಿ. ಆಕೆ ಲೆಕ್ಕ ರೀ ಎಷ್ಟೊಂದು ಹಾಳು ಇವು ಏನೋ ಅರಿಶಿ ಹಾಳು ನೀನು ಒಂದೇ ಆಮೇಲೆ ಲೆಕ್ಕದ್ದು ಮಾವು ಅಂತಂದು ಒಂದೊಂದು ಲೆಕ್ಕ ಒಂದೊಂದು 10 ಸಲ ಬಿಡಿಸ್ಯಾಡ್ರಿ ಆಕೆ. ಯಾಕಂದ್ರೆ ಅದು ಗಣಿತ ಅದು ಓದಿದ್ರಲ್ಲ ತಲೆ ಬರಂಗಿಲ್ಲ. ಅದು ಬರೀ ಬರೋದು ಏನು ನಾವು ಎಷ್ಟು ಸಲ ಬರಿತೀವಲ್ರಿ ಒಂದು ಲೆಕ್ಕ ಅದ ತಲೆ ಕುಂದಿರ್ತೀರಿ ಅದು. ಹಾಗಾಗಿ ಆಕೆ ಪಾಸ್ ಆದಾಗಿದ್ದು ನೋಡ್ರಿಪ್ಪ. ಎಲ್ಲ ಮಾಡ್ಕೊತಾನ ಮನೆ ಒಳಗಿನ ಕೆಲಸ ಒಂದು ಬಂದಾಗಿಲ್ಲ. ಮತ್ತು ನಾವು ಟ್ಯೂಷನ್ಗೆ ಹಚ್ಚಿಲ್ಲ, ಏನಿಲ್ಲ. ಒಂದು ಮಕ್ಕಳು ನಾವು ಒಂದು ಟ್ಯೂಷನ್ಗೆ ಹಚ್ಚಿಲ್ರಿಪ್ಪ ನಾವು. ಹಂಗೆ ಮನ್ಯಾಗನ ಓದಿ ಮನ್ಯಾಗನ ಅಷ್ಟು ತಲೆ ಇಟ್ಕೊಂಡು ಅದ ಒಂದು ಓದಿದ್ರು ನೋಡ್ರಿ. ಇವತ್ತು ಸರ್ಸ್ ಟೀಚರ್ಸ್ ಎಷ್ಟು ಹೊಗಳಿದ್ರು ಅಂತ ಹೇಳಿದ್ರೆ ಅಷ್ಟು ಚಂದ ಹೊಗಳಿದ್ರಿ. ಯಾಕಂದ್ರೆ ಅವರು ಎಲ್ಲ ನಮ್ಮ ವೀಡಿಯೋ ನೋಡ್ತಾರೆ. ಹಿಂದಿ ಸರ್ ಅದೆಲ್ಲ ನೋಡ್ತಾರೆ ನಮ್ಮ ವೀಡಿಯೋ ರೀ. ನೋಡಿ ಅವ್ರಿಗೂ ಒಂಥರ ಹೆಮ್ಮೆ ಅನ್ನಿಸ್ತು, ಖುಷಿ ಅನ್ನಿಸ್ತು ರೀ. ಈ ಥರ ನಮ್ಮ ಮಕ್ಕಳು ಓದ್ಯಾರ ನೋಡ್ರಿಪ್ಪ. ತಿನ್ನೆ ಹಾಸಿಗೆ ರೆಡಿ ಆದ್ರೆ ನಮ್ಮ ಇದು ಸೀರೆ ವಿಡಿಯೋ ಕಳಿಸ್ರಿ ಅಂತಂದು ಹೇಳಿದ್ರಿ. ಹ್ಞೂ ಅಂತಂದು ವಿಡಿಯೋ ಕಳಿಸಿದ್ರಿ. ಸೀರೆ ಮಸ್ತ್ ಐತೆ ನೋಡ್ರಿಪ್ಪ. ಸೀರೆ ಭಾರಿ ಚೆನ್ನಾಗಿ ಸರಿ ಮೇಲೆ ಸರಿ ಇಲ್ಲೇ ಇದು ಅಂದ್ರಿ 2 ಸೀರೆ. ಮತ್ತು ಒಂದು ಪಿಂಕ್ ಸೀರೆ ಇತ್ತು ರೀ. ಅದು ಇವ್ರು ಬೇಕಂತ ಯಾರು ನಮ್ಮ ಉಷಾ ಮೇಡಮ್ ಅಂತ ಇದ್ರೊಳಗೆ ಇರ್ತಾರೆ, ಬಾಂಬೆ ಒಳಗೆ ಇರ್ತಾರೆ ಅವರು. ಅದನ್ನ ಎತ್ತಿ ಇಟ್ಟು ಬಿಡ್ರಿ ಅಂತಂದು ಹೇಳ್ಯಾರ ಅವ್ರು. ಚಂದ ಐತ್ರಿ ಅದನ್ನು. ಇವು ಮಸ್ತ್ ಅದಾವ್ರಿ. ಇವು ಕಲರ್ ಸೂಪರ್ ಅದ ರೀ ಕಲರ್. ಇದನ್ನು ಸೀದಾ ಹಾಕರ್ಸಿ ಇದನ್ನು. ಇದು ಹಾಳೆ ಒಳಗೆ ಎಷ್ಟು ಇದಾಗೈತೆ ನೋಡಿದು. ಇದು ಕಲರ್ ನೋಡಿ ಹೆಂಗೈತ್ರಿ ಇದು ಸೀರೆದು. ಈ ವಿಡಿಯೋ ಹೆಂಗೆ ಕಾಣಿಸುತ್ತೆ ಏನು ಗೊತ್ತಿಲ್ಲ, ಎದುರಿಗಂತೂ ಸಖತ್ತದ ನೋಡ್ರಿ. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.